ಇವತ್ತೇನು ಸಿರಾದಲ್ಲಿ SIR ಬಗ್ಗೆ ಒಂದು ಸಂಘಟನೆ ಮಾಡ್ತಕ್ಕಂಥದ್ದು ಮತ್ತೆ ಪಕ್ಷದ ಕೆಲವು ಪ್ರಮುಖರಿಗೆ ಸನ್ಮಾನ ಜೊತೆನಲ್ಲಿ ಇವತ್ತು ಏನು ಪಕ್ಷದ ಸಂಘಟನೆ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ಕೊಂಡು ಇವತ್ತೆಲ್ಲ ಹೊರಟಿದ್ದೇವೆ. ಖಂಡಿತ ಮುಂದಿನ ದಿನಗಳಲ್ಲಿ ಜಾತ್ಯತೀತ ಜನತಾದಳ BJP ಎರಡೂ ಕೂಡ ಒಟ್ಟುಗೂಡಿಕೊಂಡು ಇವತ್ತು ನಮ್ಮ ಸಿರಾದಲ್ಲಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಲಿಕ್ಕೆ ಖಂಡಿತ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಈಗ ಇವ್ರು ನಡ್ಕೊಳ್ತಾ ಇರ್ತಾರೆ, ಕಾಂಗ್ರೆಸ್ನವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿನ ನಾವೆಲ್ಲ ನೋಡಿದ್ರೆ ಅವರು ಕುರ್ಚಿಗಾಗಿ ಕಾದಾಟ ನಡೀತಾ ಇದೆ. ಇವತ್ತು ಸಾರ್ವಜನಿಕರ ಕೆಲಸಗಳು ಯಾವ ರೀತಿ ಆಗಿದ್ದಾವೆ, ಪೆನ್ಷನ್ಗಳು ಇವರು 2 ತಿಂಗಳು 3 ತಿಂಗಳಾದರೂ ವೃದ್ಧಾಪ್ಯ ವೇತನಗಳನ್ನ ಹಾಕ್ಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಆದ್ರೆ ಭಾಗ್ಯಗಳು ಕೊಡ್ತೀವಿ ಅಂತ ಬೀಗ್ತಾ ಇದ್ದಾರೆ. ಈ ತರ ಸರ್ಕಾರ ನಡೆಸತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಕೂಡ ಒಂದು ಆಗ್ರಹ. ಆ ನಿಟ್ಟಿನಲ್ಲಿ ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಮುಂದಿನ ದಿನಗಳಲ್ಲಿ ಇದೆಲ್ಲನ್ನು ಸಾರ್ವಜನಿಕರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಇವತ್ತು ಕುಮಾರಸ್ವಾಮಿ ಅಂತವ್ರು ಮುಖ್ಯಮಂತ್ರಿ ಬೇಕು ಅಂತಕ್ಕಂಥ ಕೂಗು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಸಾರ್ವಜನಿಕರಿಂದ ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಥರ ಮುಖ್ಯಮಂತ್ರಿ ಯಾಕೆ ಬೇಕು ಅಂತಕ್ಕಂಥದ್ದು ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ನೋಡ್ತಾ ಇದ್ದೀವಿ ಅಂಗಡಿ ಪೆಟ್ಟಿಗೆ ಅಂಗಡಿಗಳಲ್ಲಿ ಸಾರಾಯಿನ ಮಾರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಹೆಣ್ಮಕ್ಳು ಕೂಗು ಹಿಂದೆ ಕೇಳಿದ ತಕ್ಷಣನೇ ಸಾರಾಯಿನ ಬಂದ್ ಮಾಡಿದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಅದರಿಂದ ಆದಾಯ ಬಂದು ಆ ಹಣದಲ್ಲಿ ನಾವು ಸರ್ಕಾರ ನಡೆಸಬೇಕಾ ಸಾರ್ವಜನಿಕರಿಗೆ ಅಂತ ಒಂದು ಆಲೋಚನೆ ಮಾಡಿ ಅದು ಮತ್ತೆ ಸಿಂಗಲ್ ನಂಬರ್ ಲಾಟ್ರಿ ಇವೆಲ್ಲ ನಿಷೇಧ ಮಾಡಿದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಸರ್ಕಾರ ಕೊಡ್ಲಿಲ್ವಾ? ಇವರು ಇದನ್ನ 35,000 45,000 ದುಡ್ಡು ಬರ್ತದೆ, ಅದರಿಂದ ಆದಾಯ ಅಂತಕ್ಕಂಥ ದೃಷ್ಟಿನಲ್ಲಿ ಇಡೀ ಹಳ್ಳಿಗಳಲ್ಲಿ ಜನಗಳು ಹೆಣ್ಮಕ್ಳು ಕಣ್ಣೀರಾಗ್ತಾ ಇದ್ದಾರೆ. ಎಲ್ಲೋ ಹೋಗಿ ಪಟ್ಟಣದಲ್ಲೆಲ್ಲ ಕುಡಿದು ಮನೆಗೆ ಬರೋ ವರ್ಷದಲ್ಲಿ ಎಲ್ಲ ಇಳಿದು ಹೋಗ್ತಾ ಇತ್ತು. ಈಗ ಅಲ್ಲೇ ಸಿಗೋದ್ರಿಂದ ನೆಶೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಆ ರೀತಿಯಲ್ಲಿ ಮಕ್ಕಳು ಎಲ್ಲ ಹಾಳಾಗ್ತಾ ಇರ್ತಕ್ಕಂಥದ್ದನ್ನ ಇವತ್ತೆಲ್ಲರೂ ಹೆಣ್ಮಕ್ಳು ಕೂಡ ಆ ಒಂದು ಶಾಪವನ್ನು ಹಾಕ್ತಾ ಇದ್ದಾರೆ. ಖಂಡಿತ ಈ ಶಾಪ ತಟ್ಟಿಸ್ಕೋಬೇಡಿ, ದಯಮಾಡಿ ಇದಕ್ಕೆ ಕಡಿವಾಣ ಹಾಕಿ ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತೀನಿ. ಈ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಂತ ಇರ್ತಕ್ಕಂಥ ಒಂದು ಬೇಜವಾಬ್ದಾರಿ ತಂದಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೆ ಸರ್ಕಾರ ಕುಮಾರಸ್ವಾಮಿ ಅಂತವರು ರಾಮರಾಜ್ಯ ಬಂದೇ ಬರುತ್ತೆ ಅಂತ ನಾವೆಲ್ಲರೂ ಕೂಡ ನಿರೀಕ್ಷಣೆ ಇದೆ. ಈಗ ಅವರೆಲ್ಲದೂ ವಿರೋಧ ಇದ್ದಾರೆ. ಹೆಣ್ಮಕ್ಳು ಬಿಲ್ ಪಾಸ್ ಆಗಬಾರ್ದು, ಹೆಣ್ಮಕ್ಳಿಗೆ ಅಧಿಕಾರ ಕೊಡಬಾರ್ದು, ಅವ್ರು ಶಾಸಕರಾಗಬಾರ್ದು. ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 7897898021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಇದೆಲ್ಲದಕ್ಕೂ ಕಾಂಗ್ರೆಸ್ನವ್ರ ವಿರೋಧ ಇದ್ದಾರೆ. ಅವ್ರ ಮನಸ್ಥಿತಿನೇ ಬೇರೆ ತರ ಇದೆ. ಅವ್ರಿಗೇನು ವೋಟ್ ಹಾಕ್ಸ್ಕೊಳ್ಳಕ್ಕೆ ಬೇರೆ ಬೇರೆ ಕೆಲವು ಸಮಾಜಗಳು ಬೇಕು, ಅವ್ರಿಗೇನು ಅಧಿಕಾರ ಕೊಡಬೇಕು ಅಂದ್ರೆ ಇವ್ರ ಕೈಲಾಗಲ್ಲ. ಈ ರೀತಿನಲ್ಲಿ ಇವರ ಒಂದು ನಡವಳಿಕೆಗಳನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಆದ್ರಿಂದ ಇದಕ್ಕೆ ತಕ್ಕ ಪಾಠ ಅವ್ರು ವೋಟ್ ಹಾಕ್ದಂಥವ್ರೆ ಕೂಡ ಕಲಿಸ್ತಕ್ಕಂಥ ಕಾಲ ಹತ್ರ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ. ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.